ಈಗ ನೋಡ ಮನ್ಯಾಗ ಅಲ್ಲಿ ಹೆಂಗೆ ಬೆಂಕಿ ಹತ್ತಿರ್ತದಂತೇಳಿ. ಯಾರ ಮನ್ಯಾಗವ ಏನಂತೇಳಿ ಅಂದ್ರೆ ಈಗಂತೂ ಬಾಯ್ ಬಿಟ್ಟು ಏನು ಕೇಳೋದಿಲ್ಲ. ಸಿಕ್ಕಿದ್ದ ಚಾನ್ಸ್ ನಿನ್ನೆ ಅವ್ರು ಬಂದಿದ್ದು ಚಲೋ ಆತ. ನಾನು ಅದಕ್ಕೆ ಹೋಗಿ ಹೇಳಿದ್ದೆ, ನಾನಾಗಿ ಹೆಂಗೆ ಹೇಳಿದೆ ನಾನು ಅನ್ಕೊಳತ್ತಿದ್ದೆ. ಚಲೋ ಆತ, ನಿನ್ನ ಮಾತಿಗೆ ಮಾತು ಬಂದು ಅಂದ ಬಿಟ್ಟೆ. ಅದೇನು ತುಸ ಹೋಗಿ ಮನ್ಸಿಗೆ ನಾಟಿರ್ತೈತಂತ ಮಾಡಿಯೇನು, ಬಲವಾಗಿ ನಾಟಿರ್ತೈತಿ. ನಾಟಿ ಹೋಗಿ ಮತ್ತೆ ಆಮೇಲೆ ಮನ್ಯಾಗ ಮಾತುಕತೆ ಆಗಿರ್ತೈತಿ. ಈಗ ಅನ್ನುಗ ಮನಿ ಇಲ್ಲಪ್ಪ, ಮನಿ ಕೊಡಬೇಕು ಅನ್ನು ಅಕ್ಕ ಆರಾಮಾಗಿರ್ಬೇಕು, ಚೆನ್ನಾಗಿರ್ಬೇಕಪ್ಪ ಅಂತೇಳಿ ಮಾತಾಗಿರ್ತೈತಿ. ಈಗ ರೀ ನೋಡ್ರಲ್ಲಿ, ನಿಮ್ಮವ್ವ ಮಾತಾಡೋದನ್ನ ಕೇಳಿಸ್ಕೊಡ್ರಿ. ನಮ್ಮನೆ ಮಾತಾಡ್ತಾ ಇದಾರ ಅತ್ತಿಯವ್ರು. ಅಲ್ರಿ, ಮನುಷ್ಯಾಗ ಆಸೆ ಇರ್ಬೇಕು ಈ ಮಟ್ಟಕ್ಕ. ನನಗೂ ನಿಜವಾಗ್ಲು ನಮ್ಮವ್ವ ಹಿಂಗೆ ಮಾಡ್ತಾಳ ಅಂತ ನಾ ಅಂದ್ಕೊಂಡಿದ್ದಿಲ್ಲ ಬಿಡ. ಛೇ, ಆದರೂ ಅವ್ವ ಮನೆಗೆ ಬಂದವ್ರಿಗಿದೆಲ್ಲ ಯಾಕವ್ವ ಹೇಳಕ್ ಹೋದಿ? ತಣ್ಣಗಿರ ಬಾಯ್ ಮಾಡ್ಬಿಡ. ಮತ್ತೆ ಅಲ್ಲೇ ನಿಮ್ಮ ಅಣ್ಣ ಅತ್ತಿಗೆ ಕೇಳಿ ಹೇಳಿತ್ತು, ಏನು ಅಡುಗೆ ಮನೆಯಾಗ ಅಡುಗೆ ಮಾಡಕತ್ತಾಳ ಏನು ಸುಭದ್ರಿ. ಈಗ ಹೊಂಡ್ತಾಳ ಬ್ಯಾಗ್ ಹಾಕ್ಕೊಂಡು ಬಗಲಿಗೆ ಟಿಂಗ್ 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 ಅಂತೇಳಿ. ನೋಡಿದ್ರ ಅಲ್ಲ, ಬೇಕಂದಷ್ಟು ಆಸ್ತಿ ಐತಿ, ಇಸ್ಕೊಳ್ಳೋದು ಬಿಟ್ಟು ಏನು ನನಗೆ ಕೊಡನ್ನೆ ತಾನು ಬಸೋದಲ್ಲ. ಈಗ ಇದ್ದಾಗ ಹಾಕಿದ ಒಟ್ರಾಗ ನಮ್ದು ಒಟ್ಟು ಅದೇನ ಹೂವು ನಾರ ಸ್ವರ್ಗಕ್ಕೆ ಹೋತಂತೇಳಿ, ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋತಂತೇಳಿ ನಾವು ಒಟ್ಟದ ಐಷಾರಾಮಿ ಜೀವನ. ನಾನು ಜಲಮದಾಗ ಎಲ್ಲ ನಾನು ಅನುಭವಿಸ್ಬೇಕು. ನನ್ನ ಮಗ ನಾನು ಸ್ವಲ್ಪ ದಿನ ಇರೋ ಮಟ ನೀನು ಅನುಭವಿಸ್ಬೋದಾ? ಅದಕ್ಕೆ ಅಯ್ಯೋ ದೇವ್ರೇ, ನನಗಂತೂ ಆಸೆ ಇಲ್ಲವ. ಯಾಕೋ ನನಗೆ ಈ ಜೀವನನೇ ಬೇಜಾರಾಗ್ಬಿಟ್ಟೈತವ. ಯಾಕಂತ ಗೊತ್ತಿಲ್ಲ, ನನಗೆ ನನ್ನ ಗಂಡಂದೇ ನೆನಪಾಗ್ತೈತಿ. ಅಯ್ಯೋ ಮಗಳ ಬೇಜಾರು ಮಾಡ್ಕೊಬಿಡವ, ಬೇಸರ ಮಾಡ್ಕೊಬೇಡ ಮಗಳ. ಯಾಕವ ಅಷ್ಟು ಬೇಸರ ಮಾಡ್ಕೊಂತಿ? ಹೇಳಿಲ್ಲ ನಿನಗೆ ಇನ್ನೊಂದು ಮದುವೆ ಮಾಡ್ತೇವೆ ಅಂತೇಳಿ? ಬಿಡು, ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡು ಅವ್ನು ವಿಚಾರ ಮಾಡ್ತಿ? ತಣ್ಣಗಿರು, ನಾ ಅಂತೂ ಹಳೆ ಅಂತೇಳಿ ಒಪ್ಕೊಂಡಿದ್ದೇ ಇಲ್ಲ. ಕೂಸಿನ ಒಂದು ಹಡ್ದು ಕೊಡು, ಎಟ್ಟು ಕೊಡ್ತಾರೆ ನೋಡ್ರೊಕ್ಕ ಅಷ್ಟಿಸ್ಕೋ ಏನು. ಆಮೇಲೆ ಅವರ ಮದುವೆ ಮಾಡ್ತೇನೆ ಅಂದಾರಂತ ಇವ್ರ ಮುಂದೆ ಹೇಳ್ಬೇಡ, ₹1 ಬಿಚ್ಚೋದಲ್ಲ. ಅದಕ್ಕೆ ಈಕಿ ನೋಡಿದ್ರೆ ಸುಭದ್ರಿ ಮನೆ ಕಟ್ತೇನೆ ಅಂತಾಳೆ. ಮನೆ ಕಟ್ಟೋದಾದ್ರೆ ನಿನ್ನ ಮದುವೆ ಯಾರು ಮಾಡ್ಬೇಕು? ಗ್ರ್ಯಾಂಡಾಗಿ ರೊಕ್ಕ ಈಕ ಕೊಟ್ಟು ಮದುವೆ ಮಾಡ್ಬೇಕಂದ್ರೆ ಮನೆ ಕಟ್ಟೋ ರೊಕ್ಕ ಉಳಿಬೇಕು. ಮನೆ ಕಟ್ಟೋ ರೊಕ್ಕ ಉಳಿಬೇಕಂದ್ರೆ ಮನೆ ಇರಬೇಕು. ಅದಕ್ಕೆ ಇದೆಲ್ಲ ಮಾಡ್ತಾ ಇರೋದು. ಬಾಯಿ ಮುಚ್ಕೊಂಡಿರು. ಹಾಂ ಯವ್ವ, ನಿನ್ನ ತಲೆ ಅಂದ್ರೆ ತಲೆ ಬಿಡ್ವೆ. ಈಗ ಮನ್ಯಾಗ ಹೋಗಿ ಅರವಿಂದ ಅಂದಿರ್ತಾನೆ, ಯಪ್ಪ ಅನ್ನು ಅಕ್ಕ ಬಾಡಿಗೆ ಮನ್ಯಾಗದಾಳ, ₹1 ತಿಂದಂಗೆ ಉಣ್ದಂಗೆ ರೊಕ್ಕ ಜೋಡ್ಸಕತ್ತಾಳ. ನನಗಂತೂ ಈ ವಿಚಾರ ಕೇಳಿ ಭಾಳ ಬೇಜಾರಾತು. ಅನ್ನು ಅಕ್ಕಾಗ ಮನೆ ಕೊಡುನಪ್ಪ, ಎಂಥ ಮನೆ ಬೇಕು ಕೇಳುನು, ಅಂಥ ಮನಿನೇ ಕೊಡ್ಸುನು. ದೊಡ್ಡದು ಬೇಕಾ ಸಣ್ಣದು ಬೇಕಾ? 2 ಬೆಡ್ರೂಮ 4 ಬೆಡ್ರೂಮ ಅಥವಾ ಅಪಾರ್ಟ್ಮೆಂಟ ಸಿಂಗಲ್ಲ? ಇಂಡಿಪೆಂಡೆಂಟ್ ಹೌಸ್ ತೊಗೊಂಡ್ರೆ ಭಾಳ ಚಲೋ. ಅಪಾರ್ಟ್ಮೆಂಟ್ ತಿಳಿದಂತರ ಆದರೆ ತೊಗೊಳ್ಳೇಬಾರ್ದು, ಎದಕ್ಕೂ ಉಪಯೋಗಿಲ್ಲದು. ಇಂಡಿಪೆಂಡೆಂಟ್ ಹೌಸ್ ಆದ್ರೆ ನಮ್ಮ ಇಷ್ಟ ಬಂದಂಗೆ ನಮ್ದ ನೆಲ ನಮ್ದ ಮನಿ. ಈ ಅಪಾರ್ಟ್ಮೆಂಟ್ ಆದ್ರೆ ಮನೆ ಎಲ್ಲ ಯಾವ್ದಾರ ಹೆಸರಿಗೆ ಇರ್ತೈತಿ, ಮನಿ ನಮ್ಮ ಹೆಸರಿಗೆ ಇರ್ತೈತಿ. ಇರೋ ಮಠ ಇರೋದು, ಆಮೇಲೆ ಬಿದ್ದ ಕಾಲಕ್ಕೆ ಹೋಗೋದು. ಈ ಅಪಾರ್ಟ್ಮೆಂಟ್ ಮನಿ ತೊಗೊಳ್ಳೇಬಾರ್ದು. ಹಂಗೇನಾರ ಅಕಸ್ಮಾತ್ ಅಪಾರ್ಟ್ಮೆಂಟ್ ಮನಿ ಕೊಡಕತ್ರ ಬ್ಯಾಡ ಅಂತ ಹೇಳ್ಬಿಡ್ತೀನಿ ನಾನು. ಇಂಡಿಪೆಂಡೆಂಟ್ ಚಲೋ ಹೌಸ್ ಕೊಡ್ರಿ ಅಂತ ಹೇಳ್ತೇನೆ ಅಷ್ಟೇ. ನನಗನ್ಸೋ ಪ್ರಕಾರ ಅವ್ರೇನು ಕಡಿಮೆ ರೊಕ್ಕದ್ದೇನು ಕೊಡಲ್ಲ, ಕೊಟ್ರೆ ದೊಡ್ಡದೇ ಕೊಡ್ತಾರೆ ಮನಿ. ಕೊಡ್ತಾರೆ, ಆದ್ರೆ ಅನು ಅಕ್ಕ ಇದಕ್ಕೆ ಒಪ್ಕೋಬೇಕಲ್ಲ. ಅತ್ತಿಗೆಮ್ಮ ಅತ್ತಿಗೆಮ್ಮಗೆ ಮೊದಲೇ ಇದೆಲ್ಲ ಇಷ್ಟ ಇಲ್ಲ. ಅವರು ಸ್ವಾಭಿಮಾನದಿಂದ ಸ್ವಲ್ಪ ಇರಕ್ಕೆ ನೋಡ್ತಾರೆ. ಯಾಕೆ ಬೇಕಿದೆಲ್ಲ ಅಂತಾರೆ. ಅವ್ರೇನಾರ ಬೇಡ ಅಂದರೆ ಅದಕ್ಕೆ ಬುದ್ಧಿ ಇಲ್ಲ. ಬೇಡ ಅಂತಂದರೆ ಆಯ್ತಕ್ಕಿ, ಬೇಡ ಗಿಡ ಅಂತಂದ್ರೆ ಕೇಳೋರು ಯಾರು? ಸುಮ್ಮನಿರ ನೀನು. ಈಗ ಒಂದ್ಸಲ ತಲೆಯಾಗ ತುಂಬೇನಿಲ್ಲ, ಅವರೇ ಜುಲ್ಮಿ ಮಾಡಿ ಕೊಟ್ಟೋಕಾರ. ಛೀ ನೋಡ್ತಾರೆ. ನೋಡಿದ್ರೆ ಇದಕ್ಕೆ ನಮ್ಮ ಫ್ಯಾಮಿಲಿಯವ್ರು ಯಾರು ಬರೋದು ಬೇಡ ಅಂತೀನಿ ನಾವು ಒಂದೊಂದ್ಸಲ ಈ ರೀತಿ ಆಸೆ ಪಡೋದಕ್ಕೆ. ಏನು ಹೇಳಿ ಏನು ಪ್ರಯೋಜನ? ನನಗಂತೂ ಸಾಕಾಗೈತೆ ಹೇಳಿ ಹೇಳಿ. ನೀನು 1000 ಸಲ ಹೇಳಿ, ಆದರೂ ಅದನ್ನೇ ಮಾಡ್ತಾಳಂದ್ರೆ ಏನು ಮಾಡೋಕ್ಕತ್ತೆ ಹೇಳಿ ನೀನೇ ನೋಡೋಣ. ಹಿಂಗೆ ಅನ್ಕೊಂತ ಕುಂದ್ರಿ, ಅವ್ರು ಏನು ಮಾಡ್ಬೇಕೆಲ್ಲ ಮಾಡ್ತಿರ್ತಾರೆ ನಿಧಾನಕ್ಕೆ. ಅನು, ಏನಮ್ಮ? ಏನಿಲ್ಲ, ಅದೇನೋ ವಾಷಿಂಗ್ ಮಿಷನ್ ತರ್ಬೇಕನ್ನತ್ತಿದ್ದೆಲ್ಲ, ಏನಾಗ್ತದ? ವಾಷಿಂಗ್ ಮಿಷನ್ ನಿನ್ನೆ ರಾತ್ರಿ ಎಲ್ಲ ಯೋಚನೆ ಮಾಡಿದೆ, ನೀವು ಹೇಳಿದ್ದೆ ಸರಿ ಅನ್ನಿಸ್ತು. ಯಾಕಂದ್ರೆ ಅವ್ರು ಹೆಂಗಿದ್ರು ದೊಡ್ಡ ಮಂತ್ಯಾನ, ನಮ್ಮ ಅಪ್ಪನ ಕಡೆ ಬೇಕಾದಷ್ಟು ದುಡ್ಡು ಐತಿ. ಅದಕ್ಕೆ ಅದನ್ನೇ ದುಡ್ಡಲ್ಲೇ ವಾಷಿಂಗ್ ಮಿಷನ್ ತೊಗೊಂಡ್ರೆ ಹೆಂಗೆ ಅಂತ ವಿಚಾರ ಮಾಡಿ ಅಪ್ಪನ್ನೇ ಕೇಳೋಣ ಅಂತ ಮಾಡೀನಿ. ಹೌದಿಲ್ಲ? ಇವಾಗ ಬಂದೆಲ್ಲ ಹುಡುಗಿ ದಾರಿಗೆ, ನಿಮ್ಮ ಅಪ್ಪನ ಕಡೆ ಬೇಕಾದಟ್ಟೈತಿ, ಕೇಳಿ ನಿಂಗೆ ಏನು ಬೇಕು ತಗೋ. ನಾನು ನಿನಗೆ ಅದನ್ನೇ ಹೇಳೋದು, ಯಾಕೆ ಸುಮ್ಮನೆ ದುಡ್ಡು ಸಣ್ಣಕ್ಕೆ ದುಡಿದ್ರೂ ರೊಕ್ಕ ತೆಗೆದಿಟ್ಕೋ. ನಾಳೆ ನಾದ್ನಿ ಮದುವೆ ಅದಕ್ಕೆ ಇದಕ್ಕೆ ಎದಕ್ಕಾರ ಬೇಕಾಗಿರ್ತೈತಿ. ಇಂಥವೆಲ್ಲ ಸಣ್ಣ ಪುಟ್ಟ ಸಾಮಾನು ನಿಮ್ಮ ಅಪ್ಪನ್ನೇ ಕೇಳಿಸ್ಕೊ ಅಂತ. ಹಾಗೆ ಮಾಡ್ತೀನಿ. ಮತ್ತೇನೇನೈತಿ ನೋಡ್ರಿ, ಸುಮ್ಮನೆ ಈಕಿ ಮದುವೆನ ನಮ್ಮ ಅಪ್ಪಗೆ ಮಾಡಂತ ಹೇಳ್ಬಿಡ್ಲ? ಹೌದು, ಅದು ರೊಕ್ಕ ಉಳಿತೈತಲ್ರಿ ಅತ್ತೀರ. ಇವು ನೋಡು ಏನಂತಾರ ನಿಮ್ಮ ಅಪ್ಪರ. ಅವ ಆಕಿ ಸಿಟ್ಟಿಂದ ಹೇಳ್ತಾ ಇರೋದು, ನೀನೇನು ಆಕೇನು ಸಮಾಧಾನವಾಗಿ ಹೇಳ್ತಾ ಇದ್ದಾಳ? ಅದ ಅನ್ಕೊಂಡೆ, ಏನಪ್ಪ ಇಷ್ಟು ಒಳ್ಳೆ ಬುದ್ಧಿ ಬಂತು ನನ್ನ ಸೊಸಿಗೆ ಅಂತೇಳಿ. ಈಗ ಜಲಮದ ಬುದ್ಧಿ ಬರಲ್ಲ ಬಿಡು ಆಕಿಗೆ. ಹಿಂಗೆ ಇರೋದೇ ಆಕಿ. ಏನು ಹುಚ್ಚರ ಸಂತೆ ಏನಾತಾಗ. ನಮ್ಮ ಅಪ್ಪ ಏನಾರು ಹಿಂಗಿದ್ದಿದ್ರ ನಾ ಸಣ್ಣಕ್ಕಿ ಮದುವೆ ಆದಾಗ ನಮ್ಮ ಅಪ್ಪನ ಕಡೆ ಅದು ಏನೇನು ಕೇಳಿಸ್ಕೊಂಡಿರ್ತಿದ್ನೆ ದೇವ್ರಿಗೆ ಗೊತ್ತ. ನೀ ಹಿಂಗೆ ಕೇಳ್ತಿ ಅಂತಾನೆ ನಿಮ್ಮ ಅಪ್ಪ ಹಂಗಿಲ್ಲ, ಆಕಿ ಕೇಳಲ್ಲ ಅಂತಾನೆ ಅವ್ರ ಅಪ್ಪ ಹಂಗಿರೋದು. ಬಿಡವಾ, ಏನ ಸೈತನ ಮಾಡ್ತಿ? ಹಾಯ್ ಮಗನ್ ಮರ್ಯಾದೆ ಏನಕ್ಕೈತಿ ಅಂತ ನೀವು ಒಂದು ಸ್ವಲ್ಪ ಯಾಕೆ ವಿಚಾರ ಮಾಡತ್ತಿಲ್ಲ? ಈಗ ಅವ್ರು ಕೊಟ್ರೆ ನಾಳೆ ಆ ಮನೆ ಒಳಗೆ ನಾ ಇದ್ದೆ ಅಂದ್ರೆ
ನಾನು ಆಸ್ತಿ ಹಣಕ್ಕೋಸ್ಕರ ನೀಕಿನ ಮದುವೆ ಮಾಡ್ಕೊಂಡೆ ಅಂತ ಅನ್ಸಂಗಿಲ್ಲನ? ಯಾಕವ ಹಂಗೆ ಮಾಡ್ತಿ? ಅಯ್ಯ ದೇವ್ರೆ, ನೀನಲ್ಲಲ್ಲ ಕೇಳಿದ್ದು, ನಾ ಕೇಳಿದ್ದು ಇಷ್ಟಕ್ಕೂ. ನಾನೇನು ನನ್ನ ಮಗಳಿಗೆ ಕೊಡಂತ ಕೇಳಿದ್ನಿ, ಅವ್ರ ಮಗಳಿಗೆ ಕೊಡಂತಾನೆ ಕೇಳಿದ್ದು. ನಿನ್ಗೇನಾಗೈತೋ ಏನೋ ದೇವ್ರಿಗೆ ಗೊತ್ತಾಗ. ನೀ ಹಿಂಗ ಮಾಡಕತ್ತ ನಾ ಮನಿ ಬೇರೆ ಮಾಡ್ಕೊಂಡು ಹೋಗ್ತೇನಿ. ಹಡತಾಯಿನ ಬೀದಿ ಪಾಲ್ ಮಾಡಿದ್ಯನ್ಲ. ಹೋಗಪ್ಪ ಹೋಗು, ನಾವು ಟೀಸಾ ತಗೊಂತೇನೆ, ಈಕಿಗೋ ಟೀಸಾ ಕೊಟ್ಟು ಬಿಡ್ತೇನೆ. ನಾವಿಬ್ರು ನೆಮ್ಮದಿಯಾಗಿ ಹೋಕ್ಕೇವಿ. ನೀವು ತಣ್ಣಗಿರ್ರಿ. ಎಲ್ಲ ನನ್ನ ಹಣೆ ಬರ. ನಮ್ಮ ಅಪ್ಪನ ಕಡೆ ನಾನು ಕೇಳಲಿಲ್ಲ ಅಂದ್ರೆ ನೀವು ಕೇಳಿ ನನಗೆ ಕೊಡಿಸ್ತೀರಾ? ಇರ್ಲಿ ಇದಕ್ಕೇನು ಮಾಡ್ಬೇಕಂತ ನಂಗೆ ಗೊತ್ತೈತೆ. ಇವಕ್ಕೇನು ಬಂದತೆ ಯವ್ವ ಎರಡಕ್ಕೂ. ಯವ್ವ ಅತ್ತಿಗೆಮ್ಮಗೆ ಬ್ಯಾಡ ಇದ್ದಿದ್ದು ನಿನಗೆ ಯಾಕವ? ಸುಮ್ಮನಿರವ, ನಿನಗೂ ಬರ್ಬರ್ತಾ ಏನೋ ಆಗ್ತೈತಿ. ಅನು, ನೀ ಬಂದಿದ್ದು ಭಾಳ ಖುಷಿ ಆಯ್ತು ನಂಗೆ. ತಡಿ, ಚಾ ಮಾಡ್ಕೊಂಬರ್ತೇನೆ. ಬೇಡ ಪಾರ್ವತಿ, ಈಗ ಯಾ ಚಾನು ಬೇಡ. ನಂಗೆ ಹಂಗೆ ಚಾ ಬೇಕಾಗಿದ್ರೆ ನಾನು ಹೇಳ್ತಿದ್ದೆ. ನಾನು ಮುದ್ದಾಮ್ ಬಂದಿದ್ದೆ ಈಗ, ಯಾಕಂದ್ರೆ ಅಪ್ಪ ನೀವು ಈಗೆಲ್ಲ ಮನೆಗೆ ಬರೋ ಟೈಮು ಮನ್ಯಾಗ ಇರ್ತೀರಿ ಅಂತ ಗೊತ್ತಿದ್ದೆ ಬಂದೆ. ಯಾಕವ್ವ ಅಷ್ಟೊಂದು ಅರ್ಜೆಂಟ್ ಇದ್ರೆ ನಂಗೊಂದು ಫೋನ್ ಮಾಡ್ಬೇಕಿಲ್ಲ? ಅಪ್ಪ ಮನೆಗೆ ಬರ್ತೀನಿ ಬಾ ಅಂತೇಳಿ ನಾನು ಬಿಟ್ಟು ಬರ್ತಿದ್ದೆ. ಇರ್ಲಿಯಪ್ಪ, ನಿನ್ನ ಕೆಲಸ ನೀ ಮಾಡ್ಕೋ ಪಾಪ, ಯಾಕೆ ಅದನ್ನ ಅರ್ಧಕ್ಕೆ ಬಿಟ್ಟು ಬರ್ತಿ? ನಂದು ಶಾಪ್ ಕ್ಲೋಸ್ 5:30 ಮಟ ಅಂದ್ರೆ ಒಂದು ಸ್ವಲ್ಪ ಗಿರಾಕಿ ಕಡಿಮೆ ಹೇಳ್ತಾರಲ್ಲ ಗಿರಾಕಿ, ಅದಕ್ಕೆ ನಾನು ಇಷ್ಟೊತ್ತಿಗೆ ಬಂದೆ. ಅಪ್ಪ, ಈಗ ನಾನು ಬಂದಿದ್ದ ವಿಚಾರ ಯಾಕಂತ ಗೊತ್ತಾದ್ರೆ ನೀನು ಮತ್ತು ನಂಗೆ ಒಳ್ಳೊಳ್ಳೆ ಮಾತಾಡ್ತಿ. ಆದ್ರಪ್ಪಾಜಿ ನಂಗೆ ಏನು ಅನ್ಸತ್ತೆ ನಾ ಹೇಳೇ ಹೋಗಕ್ಕೆ. ಆಯ್ತು ಮಗಳ, ನಿಂಗೆ ಏನು ಅನಿಸುತ್ತಲ್ಲ ನೀ ಹೇಳು. ಯಾವತ್ತರ ನಾನು ಏನಾರ ನಿಂಗೆ ಬೇಡ ಅಂದಿನ? ಇಲ್ಲಪ್ಪ, ಬೇಡ ಅಂದಿಲ್ಲ. ಆದ್ರಪ್ಪ, ನಾನು ಅರವಿಂದ ಫೋನ್ ಮಾಡಿದ್ದೆ. ನನಗೆಲ್ಲ ವಿಚಾರ ಗೊತ್ತಾಯ್ತು. ನೀವು ಅವನು ಇಬ್ಬರು ಸೇರಿ ತೀರ್ಮಾನ ತೊಗೊಂಡಿರಂತ ನಂಗೊಂದು ಒಳ್ಳೆ ಮನೆ ಕೊಡಿಸ್ಬೇಕು ಅಥವಾ ಜಾಗ ತೊಗೊಂಡು ನಂಗೆ ಹೆಂಗೆ ಬೇಕಂಗೆ ಕಟ್ಟಿಸ್ಕೊಡ್ಬೇಕು ಅಂತೇಳಿ. ನಂಗೆ ಬೇಡಪ್ಪ ಈಗ ಸದ್ಯಕ್ಕೆ. ಈಗ ನಂಗೆ ಯಾವುದ್ರ ಮೇಲೂ ಆಸೆ ಇಲ್ಲಪ್ಪ, ನಂಗೆ ಬೇಡ. ಅನು, ಹಂಗೆ ಹೇಳ್ಬಾ ನಿಮ್ಮ ಅಪ್ಪಗೆ. ನಾನು ಹೇಳಿ ಸಾಕಾಗೈತಿ. ಕೊಡ್ರಿ, ಬೇಡ ಅನ್ನಂಗಿಲ್ಲ ನಿಮ್ಮ ಮಗಳಿಗೆ. ಆದರೆ ಈಗ ಬೇಡ. ನೀವು ಕೇಳಿದ್ದನ್ನೆಲ್ಲ ಕೊಟ್ಕೊಂತ ಹೊಂಟ್ರೆ ಅವ್ರ ಅತಿ ಆಸೆ ದುರಾಸೆ ಅತಿ ಆಸೆ ಆಗೈತಿ. ಈಗ ಬೇಡ ಸದ್ಯಕ್ಕೆ. ತಡ್ರಿ, ಜೀವನ ಇನ್ನೂ ಭಾಳ ದೊಡ್ಡದೈತಿ, ಅವಾಗ ಕೊಡುವಂತ್ರಿ ಅಂತ ಹೇಳಿದ್ರೆ ಕೇಳವಲ್ರ. ಏಯ್, ಇನ್ನು ಏನು ಜೀವನ ದೊಡ್ಡದೈತಿ? ವಯಸ್ಸಿನಾಗ ಇದ್ದಾಗ ಅನುಭವಿಸಕ್ ಸಿಕ್ಕಿಲ್ಲ ಅಂದಮೇಲೆ ವಯಸ್ಸಾದ್ಮೇಲೆ ತೊಗೊಂಡು ಏನು ಮಾಡ್ಬೇಕು? ಈಗ ಒಳ್ಳೆ ವಯಸ್ಸು, ಈ ಟೈಮ್ನಾಗ ಕೈಯಾಗ ಕಾರ್ ಗಾಡಿ ಇದ್ರೆ, ಮನ್ಯಾಗ ಇರಾಕ್ ಒಂದು ಮನಿ ಇತ್ತಂದ್ರೆ ಆರಾಮಾಗಿ ಮನಿ ಒಳಗೆ ಆಕಿಗೆ ಇಷ್ಟ ಬಂದಂಗೆ ಇರ್ತಾಳ. ಕೈಯಾಗ ಕಾರ್ ಇದ್ರೆ ಇಷ್ಟ ಬಂದಲ್ಲಿ ಹೋಗಿ ಬರ್ತಾಳ. ನಾಳೆ ವಯಸ್ಸಾದ್ಮೇಲೆ ಅವನ್ನೆಲ್ಲ ತೊಗೊಂಡು ಏನು ಮಾಡ್ತಾಳ ಆಕಿ ನನ್ನ ಮಗಳು? ಅಲ್ಲಿವರೆಗೂ ಆಕಿ ಹಂಗ ಇರ್ಬೇಕನ? ನೋಡ್ ಪಾರ್ವತಿ, ಈ ವಿಚಾರಕ್ಕೆ ನೀನ್ ಇಂಟರ್ಫಿಯರ್ ಆಗ್ಬೇಡ. ಹಂಗಲ್ಲಪ್ಪ, ಅವ್ವ ಹೇಳೋದ್ರಾಗೂ ನ್ಯಾಯ ಐತಿ. ಯಾಕೋ ನನ್ಗೆ ಇಸ್ಕೊಳಕ್ ಮನ್ಸಿಲ್ಲಪ್ಪ. ಅಲ್ಲಪ್ಪ, ನನಗೂ ಒಂದು ಸ್ವಾಭಿಮಾನ ಅಂತಿಲ್ಲನ. ಈಗ ನೋಡಪ್ಪ, ಈಗ ನಿಮ್ದೇನು ಇಲ್ಲೇ ಇಲ್ಲ ಅಂದಿದ್ರೆ ನಂಗೇನು ಕೊಡ್ತಿದ್ರಿ? ನಾನೇ ದುಡ್ಡು ಮಾಡ್ಕೋತಿದ್ದಿಲ್ಲ. ಆದರೂ ನಾನು ನಿಮ್ಗೊಂದು ಅಂಗಡಿ ಹಾಕ್ಕೊಡೋ ಅಂದೆ. ನಂಗಂತ ದುಡ್ಕೊಳಕ್ಕೆ ಫ್ಯಾಷನ್ ಅದೊಂದು ಸ್ಟೇಷ್ನರಿ ಅಂಗಡಿ ಹಾಕ್ಕೊಟ್ರಿ ಎಷ್ಟು ಚಲೋ ವ್ಯಾಪಾರ ಆಗತೈತಿ. ದಿನಕ್ಕೆ 15,000 ರೂಪಾಯಿ 20,000 ರೂಪಾಯಿ ಮಟ ಆಗ್ತೈತಿ. ಈಗ ಸ್ವಲ್ಪ ಇನ್ನೂ ಕಡಿಮೆ, ಮದ್ವೆ ಸೀಸನ್ ಬಂದ್ರೆ ಇನ್ನೂ ಜಾಸ್ತಿ ಆಕೈತಿ. ಅವಾಗೆಲ್ಲ ನನಗೆ ಅದೆಲ್ಲ ನೀನೇ ಅಲ್ಲ ಅಪ್ಪ ಹಾಕ್ಕೊಟ್ಟಿದ್ದು. ಅದ್ರಾಗ ದುಡ್ಡು ನಾನು ಏನೋ ಒಂದು ಮಾಡ್ಕೊತೇನೆ. ಈಗ ನಿಮ್ಮ ಕಂಪ್ನಿ 5 ಕಂಪ್ನಿನೂ ನೀವು ಒಬ್ಬನ ಹೆಂಗೆ ದುಡ್ದು ಕಟ್ಟಿದಲ್ಲಪ್ಪ. ಈಗ ಅಂತಿ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊತಿ ನಾ ಮಾಡಿದ್ದು ನಂದು ಅಂತೇಳಿ. ಹಂಗಪ್ಪ, ನಾನು ದುಡ್ದು ನಾನು ಒಂದು ಏನಾರ ಗುರ್ತಿಸ್ಕೋಬೇಕಲ್ಲಪ್ಪ. ನಾನು ದುಡ್ದು ನಾ ಮನೆ ಮಾಡ್ಕೋತೇನೆ. ಅದು ನನ್ನ ಗಂಡನ ಮನೆ ನಾ ಜೀವನ ಮಾಡಕ್ಕೆ ಏನು ಬೇಕದು ನಾ ಮಾಡ್ಕೋತೇನಪ್ಪ. ನೀನು ಹಳೆಯಾಗೂ ಒಂಥರ ಆಗ್ತಾಯಿತ್ತಪ್ಪ. ಯಾಕಂದ್ರೆ ಎಲ್ಲ ಮಾವಾರ್ ಕೊಟ್ಟಿದ್ರೊಳಗೆ ನಾ ಬದುಕುವಂಗಾತಲ್ಲ ಅಂತೇಳಿ ಅವ್ರಿಗೆ ಒಂಥರ ಗಿಲ್ಟ್ ಫೀಲ್ ಮಾಡ್ಕೊಳತ್ತಾರಪ್ಪ. ಒಂಥರ ನಾನೇನು ಪ್ರೂವ್ ಮಾಡಿ ತೋರಿಸ್ಲೇ ಇಲ್ಲಲ್ಲ, ಎಲ್ಲಾರು ನಿಮ್ಮಪ್ಪ ಕೊಟ್ಟಿದ್ರಾಗೆ ನಾ ಜೀವನ ಮಾಡೋಂಗಾತಲ್ಲ ಅಂತ ಬೇಜಾರು ಮಾಡ್ಕೊಳತ್ತಾರ. ನಮ್ಮ ಅತ್ತಿ ಮಾತಿನ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿಪ್ಪ. ನಮ್ಮ ಅತಿ ಆಸೆ. ಆಕಿ ಒಂಥರ ಹೆಂಗಂತಂದ್ರೆ ಅದು ಯಾಕೆ ಹಂಗೆ ಮಾಡ್ತಾಳೋ ಗೊತ್ತಿಲ್ಲ. ಸುಮ್ಮನೆ ಒಂಥರ ಅದನ್ನ ಕೇಳೋದು ಇದನ್ನ ಕೇಳೋದು, ಅದು ಬೇಕನ್ನೋದು ಇದು ಬೇಕನ್ನೋದು, ಇದೆಲ್ಲ ನಂಗೆ ಬೇಡಪ್ಪ. ಅದಕ್ಕೆ ನೋಡ್ ಮಗಳ, ನಾನು ಒಂದ್ಸಲ ತೀರ್ಮಾನ ತಗೊಂಡೇನಿ ಅಂದಮೇಲೆ ಅದನ್ನ ಮಾಡತ್ತೀನಿ. ನಾನು ಈಗಾಗಲೇ ಜಾಗ ನೋಡಾಗೈತಿ, ಅದಕ್ಕೆ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳೀನಿ. ಅಂದಮೇಲೆ ನಾನು ಕೊಡ್ಲಿಲ್ಲ ಅಂದ್ರೆ ನನ್ನ ಮರ್ಯಾದೆ ಏನಾಕೈತಿ? ಅದಕ್ಕೆ ನಾನು ಅದಕ್ಕೆ ಪೇಮೆಂಟ್ ಮಾಡ್ತೀನಿ. ಮಾಡಿ ಒಂದು ಒಳ್ಳೆ ಮನೆ ಕಟ್ಟಿಸ್ತೀನಿ. ಆ ಮನೆ ನೀನೇ ಮುಂದೆ ನಿಂತು ಹೆಂಗೆ ಬೇಕಂಗೆ ಹೇಳಿ ನೀನು ನಿನ್ನ ಇಷ್ಟಪಟ್ಟಂಗೆ ಮನೆ ಕಟ್ಟಿಸ್ಕೋಬೇಕು, ಆಯ್ತಾ? ಏನು, ನೀನು ಆ ಮನೆ ಒಳಗೆ ರಾಣಿಗತೆ ಇರ್ಬೇಕು ಮಗಳೇ. ನೀನು ಏನಾರ ಬೇಡ ಅಂದರೆ ಈ ನಿಮ್ಮ ಅಪ್ಪನ ಮನಸ್ಸಿಗೆ ನೋವು ಆಕೈತಿ ನೋಡು. ನಾನು ಇನ್ನೆಷ್ಟು ದಿನ ಬದುಕಿರ್ತೇನೆ ಗೊತ್ತಿಲ್ಲ. ಸಾಯೋದ್ರೊಳಗೆ ನನ್ನ 3 ಮಕ್ಕಳು ಒಂದು ಹಂತಕ್ಕೆ ಹತ್ತಿ ಒಂದು ಒಳ್ಳೆ ರೀತಿ ಒಳಗೆ ಇರಲಿ ಅಂತ ಆಸೆ. ನೀನು ಆ ಶಾಪ್ನಾಗ ದುಡ್ದು ಚಿಲ್ಲರೆ ಕಾಸು ಜೋಡಿಸಿ ಮನೆ ಕಟ್ಸೋಕೆ ಆಗಲ್ಲ ಮಗಳೇ. ಇದು ಭಾಳ ದಿನ ಆಕೈತಿ, ಭಾಳ ಲೇಟ್ ಆಕೈತಿ. ಅಷ್ಟು ದಿನ ನಾನು ಬದುಕಿರ್ತೀನೋ ಇಲ್ಲೋ. ನೀ ರಾಣಿಗತೆ ಅಡ್ಡಾಡೋದು ಇರೋದು ನಾನು ನೋಡ್ಬೇಕಲ್ಲ. ಅದಕ್ಕೆ
ನೀವು ಬೇಕಾರೆ ಆಮೇಲೆ ದುಡ್ಡು ಜೋಡಿಸಿ ಕೊಡೋದು ಬಿಡೋದು ಆಮೇಲೆ ನಿನಗೆ ಬಿಟ್ಟಿದ್ದದ. ಈಗ ಅದು ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ಮನೆ ಕೊಡಿಸ್ಬೇಕು ಅನ್ಕೊಂಡು ಅಂದ್ಮೇಲೆ ಕೊಡಿಸ್ತೇನೆ. ಇದ್ರ ಮೇಲೆ ನೀನು ಮಾತಾಡಂಗಿಲ್ಲ ಆಯ್ತಾ? ಇಷ್ಟಕ್ಕೂ ನಾನೇನದು ನಿಮ್ಮ ಅತ್ತೆ ಹೆಸರಿಗೆ ಮಾಡಲ್ಲ, ನಿನ್ನ ಹೆಸರಿಗೆ ಮಾಡ್ತೀನಿ. ಅಂದಮೇಲೆ ನಿನ್ನ ಗಂಡನ ಇಬ್ಬರು ಹೆಸರಿಗೂ ಮಾಡ್ತೀನಿ. ಅಂದಮೇಲೆ ಯಾಕೆ ತಲೆ ಕೆಡ್ಸ್ಕೊತಿ ಮಗಳ? ಇಷ್ಟಕ್ಕೂ ನಿಮ್ಮ ಅತ್ತಿ ದುರಾಸೆ ಪಟ್ಲು ಅಂದ್ರೆ ಅವ್ರ ಹೆಸರಿಗೆ ಮಾಡಂತ ಕೇಳ್ತಿಲ್ಲ. ನಿಮ್ಮ ಮಗಳಿಗೆ ಕೊಡ್ರಿ ಅಂದಾರ ಅಷ್ಟೇ, ಸುತ್ತಿ ಬೆಳೆಸಿ. ಅಂದಮೇಲೆ ಅದ್ರಾಗ ಏನು ಅವ್ರದ್ದು ಏನು ಸ್ವಾರ್ಥ ಐತೆ ಹೇಳು? ಅದು ಬೇಡ. ಈಗ ಅದು ಸುಮ್ಮನೆ ಮಾತಾಡ್ಕೊಂತ ಹೋದ್ರೆ ಮಾತು ಬೆಳಿತಾವು. ನಾ ಕೊಡ್ಬೇಕು ಅನ್ಕೊಂಡಂದ್ಮೇಲೆ ಕೊಡ್ತೀನಿ ಅಷ್ಟೇ. ಹೋಗ್ಲಿ ಬಿಡವಾನು, ನಿಮ್ಮ ಅಪ್ಪಗೆ ಎಷ್ಟು ಹೇಳಿದ್ರು ಅಷ್ಟು ಅವ್ರು ಬದಲಾಗಂಗಿಲ್ಲ. ಸುಮ್ಮನೆ ಯಾಕೆ ಮಾತಾಡಿ ಇದು ಮಾಡ್ಕೋತಿ? ಹೋಲತ್ತ ಅದೇನೋ ಕೊಡ್ಬೇಕು ಅನ್ನಕತ್ತಾರಲ್ಲ. ಸರ್, ನಿಮ್ಮ ಅಪ್ಪ ಹೇಳ್ದಂಗೆ ಮನೆ ಕಟ್ಟಿಸ್ಕೊ ಮಗಳ. ಚೆನ್ನಾಗಿರವ ರಾಣಿಗತೆ. ನನ್ನ ಅರವಿಂದನೂ ಬೇಕಾದಂಗೆ ಅದಾನ ಏನು. ಇನ್ನು ಅಶ್ವಿನಿ ಓದ್ತಾ ಇದ್ದಾಳೆ. ಓದಿದ್ಮ್ಯಾಗ ಒಂದು ಒಳ್ಳೆ ಮನೆ ಅಂತ ಅಕ್ಕಿಗೂ ಆಕೈತಿ. ಅಕ್ಕಿಗೂ ಒಂದು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ತೀವಿ. ನೀನೊಬ್ಬಕ್ಕೆ ದೊಡ್ಡ ಮನೆ ಒಳಗೆ ನೀನು ಚೆನ್ನಾಗಿರೋ ಮಗಳ. ಆಯ್ತಪ್ಪ, ಆದರೆ ಇನ್ನೇನು ಉಳಿತೈತೆ ಬಿಡು, ಕೊಡಬೇಡ ಅಂತ ಹೇಳಕ್ಕೆ. ಸದ್ಯಕ್ಕೆ ಬ್ಯಾಡ ಅಂತ ಹೇಳಿದ್ರೆ ನೀ ಕೇಳುವಲ್ಲಿ ಏನು ಹೇಳಲಿ ನಾನು?